ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾವು ಬೆಳಗ್ಗೆನೇ 4 ಜನ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ದೇವಸ್ಥಾನಕ್ಕಂತೂ ಹೋಗ್ತಾ ಇದ್ದೀವಿ. ಮಗನಿಗೆ ಯಾಕೋ ಕೋಪ ಬಂದಿದೆ, ಯಾವ ವಿಷಯ ಅಂತ ಗೊತ್ತಿಲ್ಲ ನನಗೆ. ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಅವನನ್ನು ರಮಿಸಿ ಮುದ್ದಿಸಿ ನಮ್ಮನೆ ಎದುರುಗಡೆನೇ ಒಂದು ಆಂಜನೇಯನ ಗುಡಿ ಇದೆ ಚಿಕ್ಕದು. ಬೆಳಿಗ್ಗೆ ಡೈಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಿ ಬರ್ತೀವಿ. ಅಲ್ಲಿ ಕರ್ಕೊಂಡು ಹೋದ್ಲು. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅಲ್ಲೂ ಕೂಡ ನಾವು ಬಂದ್ವಿ ದೇವಸ್ಥಾನಕ್ಕೆ. ನಾವು ಬಂದಿರೋದು ದರ್ಗಾಗೆ ಬಂದಿದ್ದೀವಿ, ಮುಸ್ಲಿಮ್ಸ್ದು ದರ್ಗಾ. ಇದು ಮುಧೋಳದಲ್ಲಿ ಸೈಸಾಬ್ ಗುಡಿನೇ ಅಂತ ಅನ್ನೋದು. ಎಲ್ಲ ಜನನೂ ಹೋಗ್ತಾರೆ ಇಲ್ಲಿ, ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಹಿಂದೂ ಜನನೇ ಜಾಸ್ತಿ ನಡ್ಕೊಳ್ಳೋದು. ಮುಧೋಳದಲ್ಲಿ ಭಾರಿ ಫೇಮಸ್ ಅಂದರೆ ಇದೊಂದು ದೇವಸ್ಥಾನ, ದರ್ಗಾ. ಆಮೇಲೆ ಜಾತ್ರೆ ಕೂಡ ತುಂಬ ದೊಡ್ಡದಾಗುತ್ತೆ. ನೆಕ್ಸ್ಟ್ ಮಂತಲ್ಲೇ ಇದೆ ಜಾತ್ರೆ ಕೂಡ. ಇದರಷ್ಟು ದೊಡ್ಡ ಜಾತ್ರೆ ಯಾವುದೂ ಆಗಲ್ಲ, ಅಷ್ಟು ದೊಡ್ಡದು ವರ್ಷ ಆಗುತ್ತೆ. ಇನ್ನೊಂದು 7 ವರ್ಷಕ್ಕೊಂದು ದುರ್ಗಾದೇವಿ ಜಾತ್ರೆ ಆಗುತ್ತೆ, ಅದಂತೂ ತುಂಬ ಜೋರಾಗುತ್ತೆ. ಇವೆರಡು ಜಾತ್ರೆಗಳು ಈ ಊರಲ್ಲಿ ತುಂಬ ದೊಡ್ಡದಾಗಿ ಆಗೋದು. ಸೈಸಾಬ್ ದೇವರಿಗೆ ನಾವು ಬರ್ತೀವಿ ಪ್ರತಿ ಗುರುವಾರಕ್ಕೊಂದ್ಸಲ. ನಾವು ಮೊದಲು ಬರ್ತಾಯಿದ್ವಿ, ಇವಾಗ ಟೈಮ್ ಸಿಗಲ್ಲ, ಬೆಳಗ್ಗೆನೇ ಹೋಗ್ಬಿಡ್ತಾರೆ ಯಜಮಾನ್ರು ಡ್ಯೂಟಿಗೆ ಅಂತೇಳಿ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ತುಂಬಾ ಅಂದರೆ ತುಂಬ ದೇವರು ಪವರ್ಫುಲ್ಲು, ಏನು ಬೇಡ್ಕೋತೀವಿ ಅದು ಆಗೇ ಆಗುತ್ತೆ. ಆಮೇಲೆ ಇಲ್ಲಿನ ಜನ ಏನು ಹೇಳ್ತಾರೆ ಅಂದರೆ, ಸೈಸಾಬ್ ದೇವರಿಗೆ ಇಲ್ಲಿ ಸ್ವಂತ ಊರವ್ರಿಗಿಂತ ಬೇರೆ ಊರವ್ರು ಬಂದು ಬೇಡ್ಕೋತಾರಲ್ಲ, ಬೇರೆ ಊರವ್ರು ಬಂದು ಇಲ್ಲಿ ನೆಲೆ ಮಾಡ್ತಾರಲ್ಲ ಮುಧೋಳದಲ್ಲಿ, ನಾವೀಗ ಜಮಖಂಡಿಯವರು ಇಲ್ಲಿದ್ದೀವಲ್ಲ, ಹೀಗೆ ಇದ್ದವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾರೆ. ದೇವ್ರ ಗುಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಕಂಬ ಎಲ್ಲ ಮಿರರ್ ವರ್ಕ್ ಇದೆ. ನನಗೂ ಅನುಭವ ಆಗಿದೆ. ತುಂಬ ಕಷ್ಟದ ಕಾಲದಲ್ಲಿ ಇಲ್ಲಿ ಹೋಗಿ ಒಂದು 10 ನಿಮಿಷ ನಿಂತ್ಕೊಂಡು ಮನಸ್ಸಿಗೆ ಸಮಾಧಾನವೂ ಸಿಗುತ್ತೆ, ನೆಮ್ಮದಿನೂ ಸಿಗುತ್ತೆ, ಮತ್ತು ನಾವು ಬೇಡ್ಕೊಂಡಿದ್ದು ಹಾಗೇ ಆಗುತ್ತೆ. ಹೊರಗಡೆ ಬಂದು ಮತ್ತೆ 2 ಸುತ್ತು ಹಾಕ್ತಾಯಿದ್ದೀವಿ. ಒಳಗಡೆ ದರ್ಗಾದೊಳಗಡೆ ಕೂಡ 2 ಸುತ್ತು ಹಾಕಿದ್ದೀವಿ. ಇಲ್ಲೊಂದು ಏನು ವಿಶೇಷ ಅಂತ ಹೇಳಿದರೆ, ನಾವು ಕಾಯಿನನ್ನು ಮನಸ್ಸಲ್ಲಿ ಏನು ಅಂದ್ಕೊಂಡು ಗೋಡೆಗೆ ಹಚ್ತೀವೋ ಅಂಟ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನೋದು. ತುಂಬ ವರ್ಷಗಳಿಂದ ಆ ಥರ ಮಾಡ್ತಾರಂತೆ. ಮೊದಲೆಲ್ಲ ಕೂತ್ಕೋತಿತ್ತಂತೆ, ಇವಾಗ ಏನೋ ಗೊತ್ತಿಲ್ಲ, ಜಾಸ್ತಿ ಕೂತ್ಕೊಳ್ಳಲ್ಲ. ನಾವೇನೇ ಬೇಡ್ಕೊಂಡು ಕಾಯಿನ್ ಇಟ್ರೂ ಪದೇ ಬೀಳ್ತಾ ಇರುತ್ತೆ. ನಾನು ಹಾಗಾಗಿ ಕಾಯಿನ ಗೋಡೆಗೆ ಅಂಟಿಸ್ದೆ. ಸಕ್ಕರೆ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಇಟ್ಟೆ, ನಿಂತ್ಕೊಂಡ್ಬಿಡ್ತು ಕಾಯಿನು. ಬೇಡ್ಕೊಂಡಿದ್ದಾಗಲಿಪ್ಪ ದೇವರೇ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ನಿನ್ನೆ ಮಾಡಿಸಿದ್ನಲ್ಲ ಶಾವಿಗೆನ, ಒಂದು ದಿನ ಒಣಗಿಸಿದೆ. ನೆಕ್ಸ್ಟು ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಆವಾಗ ಶಾವಿಗೆ ಎಲ್ಲ ಬೂಸ್ರು ಬಂದ್ಬಿಟ್ಟು ಕೆಟ್ಟೋಗುತ್ತಂತೆ. ಹಾಗಾಗಿ 1-2-3 ದಿನ ಒಣಗಿಸಿದ್ರೆ, ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ. 1 ವರ್ಷ 2 ವರ್ಷ ಬಿಟ್ಟರು ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನಿನ್ನೆ ಪೂರ್ತಿಯಾಗಿ ಖಡಕ್ಕಾಗೆ ಒಣಗಿತ್ತು, ಇನ್ನೊಂದು ಸಲ ಒಣಗಲಿ ಅಂತ ಹಿತ್ತಲಲ್ಲೇ ಹಾಕಿ ಬಂದೆ. ತುಂಬ ಅಂದರೆ ತುಂಬಾ ಬ್ಲೌಸ್ ಹೊಲಿಯೋವಿವೆ ಫ್ರೆಂಡ್ಸ್. ಏನು ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಮನೆ ಕೆಲಸ, ಮಕ್ಕಳ ಕೆಲಸ, ಸ್ಕೂಲ್ ಬೇರೆ ಸೂಟಿ. ಹಾಗಾಗಿ ನಾನು ಹೊಲಿಗೆ ಕಡೆ ಒಂದು ಸ್ವಲ್ಪನೂ ಗಮನನೇ ಕೊಡ್ತಾ ಇಲ್ಲ. ತುಂಬ ಅಂದರೆ ತುಂಬ ಬ್ಲೌಸ್ಗಳಿದೆ. ಕಸ್ಟಮರೆಲ್ಲ ಬಂದು ಮನೆ ಮುಂದೆ 1 ತಿಂಗಳಾಯಿತು 2 ತಿಂಗಳಾಯಿತು ಕೊಟ್ಟು ಬ್ಲೌಸ್ ಕೊಡಿ ಅಂತಿದ್ದಾರೆ. ಅದಕ್ಕಾಗಿ ನಾನು ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಈಗ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡಲೇಬೇಕು, ನಾನು ಬಿಡೋ ಹಾಗೆ ಇಲ್ಲ. ಅದು ನಂಗೆ ಗೊತ್ತಿರೋ ಒಂದು ವಿದ್ಯೆ, ಅದನ್ನು ಯಾಕೆ ಬಿಡಬೇಕು ಅಂತ ಹೇಳಿ ನಾನು ಡೈಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಕಟೋರಿ ಬ್ಲೌಸ್ ಕಟ್ಟಿಂಗ್ ಹಾಕೋತಾ ಇರೋದು. ತುಂಬ ಅಂದರೆ ತುಂಬ ಜನ ಬರ್ತಾರೆ ಕಸ್ಟಮರು ಬ್ಲೌಸ್ ಹೊಲಿಸೋದಕ್ಕೆ. ಇವಾಗ ನಾವು ಇಲ್ಲಿಗೆ ಈ ಮನೆನ ಚೇಂಜ್ ಮಾಡಿ 1 ವರ್ಷ ಆಗೋಯ್ತು. ಹಿಂದಿನ ಹಳೆಯ ಮನೆಯಲ್ಲಿ ಇದ್ವಲ್ಲ, ಅವಾಗಂತೂ ಫುಲ್ಲು 2 ಗಂಟೆವರೆಗೂ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ. ಅಥವಾ ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ಎದ್ದು 9 ಗಂಟೆ ಮತ್ತು 8 ಗಂಟೆ ಅನ್ನೋಷ್ಟೊತ್ತಿಗೆ ಊರಿಗೆ ಹೋಗ್ತೀನಿ ಅಂದವ್ರಿಗೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಾಯಿದ್ದೆ. ಅಷ್ಟೊಂದು ಹೊಲಿತಾ ಇದ್ದೆ ಅವಾಗ ನಾನು. ಶ್ರದ್ಧಾನು ಚಿಕ್ಕವಳಿದ್ದು, ಅವಳು ಹುಟ್ಟೋದಕ್ಕಿಂತ ಮುಂಚೆನೇ ಜಾಸ್ತಿ ಹೊಲಿದಿದ್ದು. ಅವಳು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ಹೊಲಿಗೆ ಕಡೆ ಗಮನನೇ ಕಡಿಮೆ ಆಗೋಯಿತು. ಇವಳು ಸ್ವಲ್ಪ ಕಿರಿಕಿರಿ ಮಾಡೋಳು. ನನ್ನ ಮಗ ಹಾಗಿರಲಿಲ್ಲ, ಚಿಕ್ಕವನಿದ್ದಾಗ ಅವನು 1 ವರ್ಷದವನಿದ್ದ ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಹೊಲಿಯೋದಕ್ಕೆ. ಇವಳು ಇವಾಗ 4 ವರ್ಷದವಳಾದ್ರೂ ನನಗೆ ಕೂತ್ಕೊಂಡು ಹೊಲಿಯೋದಕ್ಕಾಗಲ್ಲ. ಹೊಲಿಯೋದಕ್ಕೆ ಕೂತ್ಕೊಂಡ್ಬಿಟ್ರೆ
ತುಂಬ ಅಂದರೆ ತುಂಬಾ ಕಾಟ ಕೊಡ್ತಾಳೆ ನನಗೆ. ಯಾಕಾದರೂ ಹೊಲಿಯೋದಕ್ಕೆ ಕೂತ್ಕೊಂಡೆಪ್ಪ, ಯಾಕಾದರೂ ಬ್ಲೌಸ್ನ ಹಿಡಿದೆ ಅನ್ನೋಷ್ಟು ಕಾಟ ಕೊಟ್ಬಿಡ್ತಾಳೆ. ಮತ್ತು ಬ್ಲೌಸ್ ಹೊಲಿಯುವಾಗಲಿ ಕಟ್ಟಿಂಗ್ ಮಾಡುವಾಗಲಿ ಮೈಂಡು ಫುಲ್ ಫ್ರೀ ಆಗಿರಬೇಕು, ಯಾವುದೇ ಥರದ ಟೆನ್ಷನ್ ಇರಬಾರ್ದು, ಕಿರಿಕಿರಿ ಇರಬಾರ್ದು. ಕಟ್ ಮಾಡಿದರೆ ಮುಗಿದೋಯ್ತು. ಹೊಲಿಗೆ ಆದರೆ ಏನಾದರೂ ತಪ್ಪಾಗಿ ಹೊಲಿದ್ರೆ ನಾವು ಸ್ಟಿಚ್ನ ಬಿಚ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೋದು. ಆದರೆ ಕಟ್ ಮಾಡುವಾಗ ಮಾತ್ರ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ, ಇವಾಗ ಒಂದು ಅರ್ಧ ಇಂಚಲ್ಲ, 1-2 ಗೆರೆನೂ ಇರುತ್ತಲ್ಲ, 2 ಗೆರೆನೂ ಚೇಂಜ್ ಆಗೋ ಹಾಗಿಲ್ಲ. ಚೇಂಜ್ ಆಗಿಬಿಟ್ರೆ ಬ್ಲೌಸ್ ಕೆಟ್ಟೋಗಿದೆ ಅಂತ ಮೊಕ್ಕದ ಮೇಲೆ ಹೊಡೆದಂಗೆ ಹೇಳಿಬಿಡ್ತಾರೆ. ಅವ್ರು ಮಾಡೋದು ಏನೋ ತಪ್ಪಲ್ಲ, ಯಾಕಂದರೆ ತುಂಬ ಕಾಸ್ಟ್ಲಿ ಆಗಿದೆ ಬ್ಲೌಸ್ ರೇಟ್. ಇವಾಗ ತುಂಬ ದುಡ್ಡು ಕೊಟ್ಟಿರ್ತಾರೆ, ಸೀರೆಗೆ ಎಷ್ಟು ದುಡ್ಡು ಕೊಡ್ತಾರೋ ಅದರ ಅರ್ಧ ಬ್ಲೌಸಿಗೆ ಕೊಡೋ ಪರಿಸ್ಥಿತಿ ಆಗಿದೆ. ಆಮೇಲೆ ಕಡಿಮೆ ಕಡಿಮೆ ರೇಟಿಂದ ಏನಾದರೂ ಸೀರೆ ತೊಗೊಂಡ್ರೆ ಅದರ ಸೀರೆ ರೇಟ್ ಅಷ್ಟೇ ಬ್ಲೌಸ್ಗೂ ಕೊಡಬೇಕು. ಹಾಗಾಗಿ ಅವ್ರಿಗೂ ದುಡ್ಡು ಕೊಟ್ಟಿರ್ತೀವಿ ಅನ್ನೋದು ಇದಿರುತ್ತಲ್ಲ, ಅದಕ್ಕೆ ತುಂಬಾ ಫ್ರೀ ಮೈಂಡಲ್ಲಿ ಸ್ಟಿಚ್ನ ಮಾಡ್ತಿರ್ತೀನಿ ನಾನು ಯಾವಾಗಲೂ. ಕಟ್ಟಿಂಗ್ನ ಮಾಡಿಟ್ಬಿಟ್ಟೆ, ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಮನೆ ಕೆಲಸ ಇವಾಗ ಸಾಯಂಕಾಲ ಆಗಿದೆ, ಎಷ್ಟು 4:15 ಆಗಿದೆ ಟೈಮು. ನನ್ನ ಮಗಳು 5:30ಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅದಕ್ಕೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಇಬ್ಬರೂ. ಅದಕ್ಕೆ 4:15 ಆಗಿತ್ತು. ಅವ್ರಿಗೆ ಮಾಡಿಕೊಟ್ಟು ತಿನ್ನಿಸಿ ಎಲ್ಲ ಆದಮೇಲೆ ಒಂದು 5:30 ಆಗುತ್ತೆ. ಆವಾಗ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಅವ್ರಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತಾಯಿದ್ದೆ. ಬ್ರೆಡ್ ಆಮ್ಲೆಟ್ ತುಂಬ ದಿನ ಆಗಿತ್ತು, ಮಾಡಿರಲಿಲ್ಲ, ಬೇಕು ಅಂತ ಕೇಳ್ತಾಯಿದ್ರು. ಬ್ರೆಡ್ ತೊಗೊಂಬಂದಿದ್ರು ನಮ್ಮ ಮನೆಯವರು, ಚಹಾ ಜೋಡಿ ತಿಂದ್ರಾಯ್ತು ಅಂತ. ಮತ್ತು ಇವ್ರು ಕೇಳಿದ್ರಲ್ಲ, ಆವಾಗಲೇ ಹೋಗಿ ನನ್ನ ಮಗನ ಕಡೆ ಎಗ್ ತರಿಸಿ ಮಾಡಿ ಕೊಡ್ತಾಯಿದ್ದೀನಿ. ಒಂದು 4 ಎಗ್ ತೊಗೊಂಡೆ. ಎಗ್ಗಲ್ಲಿ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಆಮ್ಲೆಟ್ ಬರುತ್ತಲ್ಲ, ಅದೇ ಥರ ಇದು ಬ್ರೆಡ್ ಆಮ್ಲೆಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಮ್ಮದು ಮಸಾಲೆ ಖಾರ ಇರೋದ್ರಿಂದ ಮಸಾಲೆ ಖಾರ ಗಂಟು ಇರುತ್ತೆ, ಆ ಗಂಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ಇದು ಕೊತ್ತಂಬರಿ ಸೊಪ್ಪು. ಏನಂದರೆ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ತುಂಬ ಬೇಗ ಒಣಗೋಗುತ್ತೆ. ಅದಕ್ಕೆ ನಾನು ತಂದ ತಕ್ಷಣವೇ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ತಗೊಂಬಿಟ್ಟು ಪೇಪರಲ್ಲಿ ಹಾಕ್ಬಿಡ್ತೀನಿ. ಹಾಕಿ ಚೆನ್ನಾಗಿ ಒಣಗಿಸ್ಕೊತೀನಿ. ಒಂದು ವಾರನಾದರೂ ಏನೂ ಆಗೋಲ್ಲ. ಹೆಂಗೆ ತೊಗೊಂಡು ಬಂದಾಗ ಗ್ರೀನ್ ಕಲರಲ್ಲಿರುತ್ತೋ ಅದೇ ಗ್ರೀನ್ ಕಲರಲ್ಲಿರುತ್ತೆ. ಒಂದೊಂದು ಸಲ ಹಾಕುವಾಗ ತೆಗೆದಿಟ್ಟಾಗ ಕಸ್ತೂರಿ ಮೆಂತ್ಯನ ಅಂತ ಕೇಳ್ತಾರೆ. ಇಲ್ಲ, ಇದು ಕೊತ್ತಂಬರಿ ಸೊಪ್ಪು. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿ ನಾನು ಈ ಥರ ಮಾಡ್ಕೋತೀನಿ ಅಂತ. ಇವಾಗ ಚೆನ್ನಾಗಿ ಬೀಟ್ ಮಾಡಿದ್ದೀನಿ ನೋಡಿ, ಪೂರ್ತಿ ಎಲ್ಲ ಒಂದು ಸ್ವಲ್ಪನೂ ಏನೂ ಉಳಿಸ್ಲಾದಂಗೆ ಬ್ರೆಡ್ನ ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್, ತುಂಬ ಏನು ಕಷ್ಟ ಇಲ್ಲ, ಆದರೆ ತುಂಬ ಟೇಸ್ಟ್ ಆಗಿರುತ್ತೆ. ಮಕ್ಕಳು ತುಂಬ ಆಸೆಪಟ್ಟು ತಿಂತಾರೆ. ಮಕ್ಕಳೇನು, ನಾವು ಕೂಡ ಅಷ್ಟೇ. ಏನಿಲ್ಲ ಅಂದರೂ ಒಂದು ಅರ್ಧ ಬ್ರೆಡ್ ಪಾಕೆಟ್ನ ಎಲ್ಲರೂ ತಿಂದ್ಬಿಟ್ವಿ. ಮಾಡ್ಕೋತಾ ಇದ್ದೀನಿ. ಅದು ತವ ಹಾಕಿದ್ದೀನಿ ಗ್ಯಾಸ್ ಮೇಲ್ಗಡೆ. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ನಾವೆಷ್ಟು ಎಣ್ಣೆನ ಹಾಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಬ್ರೆಡ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಎಗ್ ಬೀಟಲ್ಲಿ ಚೆನ್ನಾಗಿ ಇನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋದು ಅಷ್ಟು. ನಿಮಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿ ಆಗಿತ್ತು. 4 ಜನನೂ ತುಂಬ ಹೊಟ್ಟೆ ತುಂಬ ತಿಂದ್ವಿ. ನೈಟ್ ಊಟನೇ ಮಾಡಲಿಲ್ಲ ನನ್ನ ಮಕ್ಕಳು, ಹಾಗೆ ಮಲ್ಕೊಂಬಿಟ್ರು. ನಾವು ತಿಂದಿದ್ದು ನೋಡಿದರೆ 5 ಗಂಟೆ ಸುಮಾರಿಗೆ. ಆದರೆ ನೈಟ್ ಆದರೂ ಹೊಟ್ಟೆ ಫುಲ್ಲಾಗಿತ್ತು, ಅಷ್ಟೊಂದು ತಿಂದ್ಬಿಟ್ಟಿದ್ವಿ. ಮತ್ತು ಎಕ್ಸ್ಟ್ರಾ ಮಾಡ್ಕೊಂಡು ತಿಂದ್ವಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡೋದಕ್ಕೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್. ವಿಡಿಯೋ ನೋಡೋರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡವರು ವಿಡಿಯೋ ನೋಡ್ತಿಲ್ಲ. ಕರ್ಮ ನಮ್ಮದು, ಏನು ಕೇಳ್ತೀರಾ? ಪ್ಲೀಸ್ ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿಪ್ಪ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಬೆಳೆಸಿ ಉಳಿಸಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು, ಬ್ರೆಡ್ ಆಮ್ಲೆಟ್ ಹೇಗೆ ಬಂತು, ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ದರ್ಗಾ ಹೇಗೆ ಅನ್ನಿಸ್ತು, ಹೇಗೆ ಕಾಣಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡಿ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ಖಾರನೇ ಸ್ವಲ್ಪ ರೆಡ್ ಕಲರಲ್ಲಿತ್ತು ನಮ್ಮದು, ಹಾಗಾಗಿ ಮತ್ತು ಅರಿಶಿನ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.